ಯಾವತ್ತಾದ್ರೂ ನಿಮಗೆ ಹೈಟ್ ವಿಚಾರ ಬೇಸರ ತಂದಿದ್ದಿದ್ಯಾ? ನಂಗೆ ಯಾವತ್ತೂ ಅನಿಸಿಲ್ಲ. ನಾನು ಅದನ್ನು ಪ್ಲಸ್ ಆಗಿ ತೊಗೊಂಡಿದ್ದೀನಿ. ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿಬಿಡ್ತೀವಿ. ಅದನ್ನು ಪ್ಲಸ್ ಆಗಿ ತೊಗೊಳ್ಳೋಣ ಅಂತ ಪ್ಲಸ್ ಆಗೇ ತೊಗೊಂಡಿದ್ದೀನಿ ನಾನು. ನಿಮ್ಮ ಈ 10 ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನೀವು ಕಳ್ಕೊಂಡಿದ್ದೆ ಏನು, ಪಡ್ಕೊಂಡಿರೋದೇನು ಅಂತ? ಕಳ್ಕೊಳಕ್ಕೇನೂ ಇಲ್ಲ, ಇಲ್ಲಿ ಎಲ್ಲ ಪಡ್ಕೊಂಡಿದ್ದೇ ಇದೆ. ಜನರ ಪ್ರೀತಿ, ಬಣ್ಣ, ಕ್ಯಾಮ್ರಾ, ಪ್ರತಿಯೊಂದು ಪಡ್ಕೊಂಡಿರೋದೇ ಇದೆ. ಕಳ್ಕೊಂಡಿದ್ದು ಆ ಥರ ಏನೂ ಇಲ್ಲ ಅನ್ಕೊತೀನಿ. ಒಬ್ಬ ಆರ್ಟಿಸ್ಟಿಗೆ ಸಕ್ಸಸ್ ಅನ್ನೋದೇ ಬಹಳ ಮುಖ್ಯ ಆಗಿರುತ್ತೆ. ಒಬ್ಬ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಸಕ್ಸಸ್ ಸಿಗ್ಲೇಬೇಕು ಅನ್ನೋದಿರುತ್ತೆ. ನೀವು ನಿಮ್ಮ ಸಕ್ಸಸ್ನ ಫಸ್ಟ್ ಸಿನಿಮಾ ಮಾಸ್ಟರ್ ಪೀಸ್ ಅಲ್ಲೇ ನೋಡಿದೀರಾ. ಹೌದು. ಸೊ ಆ ಅದು ಸಕ್ಸಸ್ ಬಗ್ಗೆ ಏನ್ ಅನ್ಸುತ್ತೆ? ಅದೊಂಥರ ಪ್ರೌಡ್ ಫೀಲ್ ಆಗತ್ತೆ. ನಾನು ಮಹೇಶ್ ಬಾಬು ಅವ್ರದ್ದು ಒಂದು ಸಿನಿಮಾ ನೋಡಿದ್ದೀನಿ. ಸಕ್ಸಸ್ಗೆ ಫುಲ್ ಸ್ಟಾಪ್ ಇರಬಾರ್ದು, ಕಾಮ ಮಾತ್ರ ಇರಬೇಕು, ಸಕ್ಸಸ್ ಕಾಣ್ತಾ ಹೋಗಬೇಕು, ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅನ್ನೋದೇ ಅವ್ರಿಂದ ಸಿನಿಮಾಯಿಂದ ಕಲ್ತಿರೋದು. ಒಂದೇ ಸಕ್ಸಸ್ಗೆ ವೆಯ್ಟ್ ಮಾಡಬಾರ್ದು, ಸಕ್ಸಸ್ನ ಹುಡ್ಕೊಂಡು ಹೋಗ್ತಾ ಇರಬೇಕು. ಸೊ ಎಲ್ರಿಗೂ ಬೇಕಾಗಿರೋದು ಅಭಿಮಾನಿಗಳು ಕರೆಯುವಂತ ಹೆಸರು. ಅಭಿಮಾನಿಗಳು ನಿಮ್ಮನ್ನ ಗುರುತಿಸೋದೇ ಎಲ್ರಿಗೂ ಮುಖ್ಯ ಆಗಿರುತ್ತೆ. ಸೊ ನಿಮ್ಮನ್ನ ಅಭಿಮಾನಿಗಳು ಮಾಸ್ಟರ್ ಪೀಸ್ ಅನಂತು ಅಂತ ಗುರುತಿಸಿದಾಗ ಏನ್ ಅನ್ಸುತ್ತೆ ಅಂತ? ಅವರು ಗುರುತಿಸೋ ವಿಧಾನನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ನನ್ನ ಫಸ್ಟ್ ಸೀನ್ ಬಂದು ಕಟೌಟ್ ಕೆಳಗೆ ನೋಡೋದು, ಅದನ್ನು ನೋಡಿ ಗುರು ಇದಿದೆ ಅಲ್ವಾ ಅದು ಅಂತ ಕೇಳ್ತಾರೆ. ನಾನು ಹೆಮ್ಮೆಯಿಂದ ಪ್ರೌಡಾಗಿ ಹೇಳ್ಕೊತೀನಿ, ಆ ಸಿನಿಮಾ ನಾನು ಮಾಡಿರೋ ಸಿನಿಮಾನೇ, ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಪ್ರೌಡಾಗಿ ಹೇಳ್ಕೊತೀನಿ.